ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಬಹಳಷ್ಟು ಕಮೆಂಟ್ಗಳನ್ನು ಮಾಡ್ತಾ ಇದ್ರೆ ಏನು ಅಂದರೆ ಹೋದ ವರ್ಷ ಜಾಸ್ತಿ ಅಮೌಂಟ್ ಬಂದಿತ್ತು, ಈ ವರ್ಷ ಕಡಿಮೆ ಅಮೌಂಟ್ ಬಂದಿದೆ. ಬಟ್ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು DBT ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಹೋದ ವರ್ಷ ಜಾಸ್ತಿ ಅಮೌಂಟ್ ಮೆನ್ಷನ್ ಆಗಿತ್ತು, ಕ್ರೆಡಿಟ್ ಕೂಡ ಆಗಿತ್ತು. ಬಟ್ ಈ ವರ್ಷ ಕಡಿಮೆ ಅಮೌಂಟ್ ಮೆನ್ಷನ್ ಆಗಿದೆ, ಇನ್ನು ಕ್ರೆಡಿಟ್ ಆಗಿಲ್ಲ. ಯಾಕೆ ಕ್ರೆಡಿಟ್ ಆಗಿಲ್ಲ, ಯಾಕೆ ಕಡಿಮೆ ಅಮೌಂಟ್ ಮೆನ್ಷನ್ ಆಗಿದೆ? ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಕಡಿಮೆ ಅಮೌಂಟ್ ಬಂದಿದೆ, ಬಟ್ ಮೆನ್ಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಮೌಂಟ್ ಯಾವಾಗ ಕ್ರೆಡಿಟ್ ಆಗುತ್ತೆ? ಇದು ಈ SSP ಸ್ಕಾಲರ್ಶಿಪ್ ಬಗ್ಗೆ ಅಫಿಷಿಯಲ್ ಪೋರ್ಟಲ್ ಅಪ್ಡೇಟ್ ಕಡೆಯಿಂದ ಬಂದಿರತಕ್ಕಂಥ ಅಪ್ಡೇಟ್ ಏನು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದು ಸ್ನೇಹಿತರೆ, ಯಾರೆಲ್ಲ ವಿದ್ಯಾರ್ಥಿಗಳು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರಲ್ವಾ, SSP ಸ್ಕಾಲರ್ಶಿಪ್ ಜೊತೆಗೆ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಕೂಡ ಅಪ್ಲೈ ಮಾಡ್ತಾ ಇದ್ರೆ, ವಿದ್ಯಾಶ್ರೀ ಸ್ಕಾಲರ್ಶಿಪ್ SSP ಸ್ಕಾಲರ್ಶಿಪ್ ಇವೆರಡೂ ಸೇರಿ ಒಟ್ಟಿಗೆ ಕಡಿಮೆ ಅಂದ್ರೂ 20,000ವರೆಗೂ ಬರ್ತಾ ಇತ್ತು. ಬಟ್ ಈ ವರ್ಷ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಇನ್ನೂ ಅಮೌಂಟು ಯಾರಿಗೂ ಕ್ರೆಡಿಟ್ ಆಗಿಲ್ಲ. ಓಕೆನಾ? ಐ ಹೋಪ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ವಿದ್ಯಾಶ್ರೀ ಅಮೌಂಟು ಇನ್ನೂ ಯಾರಿಗೂ ಕ್ರೆಡಿಟ್ ಆಗಿಲ್ಲ. SSP ಸ್ಕಾಲರ್ಶಿಪ್ ಅಮೌಂಟ್ ಮಾತ್ರ ಸ್ಯಾಂಕ್ಷನ್ ಆಗಿದೆ, ಕ್ರೆಡಿಟ್ ಆಗಿದೆ. ವಿದ್ಯಾಶ್ರೀ ಅಮೌಂಟು ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ, ಅದರ ಬಗ್ಗೆ ಸರ್ಕಾರದ ಕಡೆಯಿಂದ ಯಾವುದೇ ಅಪ್ಡೇಟ್ ಕೂಡ ಕೊಡ್ತಾ ಇಲ್ಲ. ಈ ಕಾರಣದಿಂದಾಗಿ ಮತ್ತು ವಿದ್ಯಾಶ್ರೀ SSP ಇವೆರಡು ಒಟ್ಟಿಗೆ ಸೇರಿದ್ರೆ ಹೋದ ವರ್ಷ ನಿಮಗೆ ಎಷ್ಟು ಅಮೌಂಟ್ ಬಂದಿತ್ತು ಅಷ್ಟು ಅಮೌಂಟು ಕೂಡ ಈ ವರ್ಷನೂ ಬರುತ್ತೆ. ಬಟ್ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಬಗ್ಗೆ ಇನ್ನೂ ಸರ್ಕಾರದ ಕಡೆಯಿಂದ ಡಿವೈಡ್ ಆಗಿ SSP ಸ್ಕಾಲರ್ಶಿಪ್ಗೆ ಯಾವ ರೀತಿ ಹಣ ಮಂಜೂರಾಗಿತ್ತಲ್ವ, ಅದೇ ರೀತಿ ಇನ್ನು ಹಣಕಾಸು ಇಲಾಖೆ ಕಡೆಯಿಂದ ಫಂಡ್ ರಿಲೀಸ್ ಆಗಿಲ್ಲ ಅನ್ನೋ ಕಾರಣನೇ ಕೇಳ್ತಾ ಇದ್ದಾರೆ. ಓಕೆನಾ? ಇದಿಷ್ಟು ಕಡಿಮೆ ಬಂದಿತ್ತು ಅನ್ನೋ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟ್. ಓಕೆನಾ? ಬಟ್ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅವೈಟೆಡ್ ಅಂತ ತೋರಿಸ್ತಾ ಇದೆ, DBT ಪುಷ್ಡ್ ಅಂತ ತೋರಿಸ್ತಾ ಇದೆ, ಅಮೌಂಟ್ ಮೆನ್ಷನ್ ಆಗಿದೆ, ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ, ಅಮೌಂಟ್ ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತ ಕೂಡ ಕೇಳ್ತಾ ಇದ್ರೆ, ನಿಮ್ದೇನಾದ್ರೂ DBT ಸ್ಟೇಟಸ್ ಅಲ್ಲಿ DBT ಪುಷ್ಡ್ ಅಂತ ತೋರಿಸ್ತಾ ಇತ್ತು ಅಂದ್ರೆ, ಅವೈಟೆಡ್ ಅಂತ ತೋರಿಸಿದ್ರೆ ಏನು ತೊಂದರೆ ಇಲ್ಲ. DBT ಪುಷ್ಡ್ ಅಂತ ತೋರಿಸ್ತಾ ಇತ್ತು, ಅಮೌಂಟ್ ಮೆನ್ಷನ್ ಆಗಿತ್ತು ಅಂದ್ರೆ, ವೆರಿಫಿಕೇಶನ್ ಕಂಪ್ಲೀಟ್ ಆಗಿತ್ತು ಅಂದ್ರೆ ಸರ್ಕಾರದ ಕಡೆಯಿಂದ ಫಂಡ್ ರಿಲೀಸ್ ಆಗಿದೆ, DDO ಅಪ್ರೂವಲ್ ಒಂದು ಕೊಡಬೇಕು. DDO ಅಪ್ರೂವಲ್ ಕೊಟ್ಟರೆ ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಓಕೆನಾ? ಬಟ್ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ, DBT ನೋ ಅಂತ ತೋರಿಸ್ತಾ ಇದೆ. ಆ ರೀತಿ ಏನಾದರೂ ಇತ್ತು ಅಂದರೆ ನಿಮ್ಮ ಅಪ್ಲಿಕೇಶನ್ ಹಾಕಬೇಕಾದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿರೋದಿಲ್ಲ, ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿಲ್ಲದೆ ಇರುವಂಥದ್ದು, ಮತ್ತು ಅದರ ಜೊತೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ಎರರ್ ಬಂದಿದ್ರೆ, ಬಟ್ ಇನ್ನೂ ಕೆಲವೊಂದಿಷ್ಟು ಕಾರಣಗಳಿಂದಾಗಿ ನಿಮ್ಮ SSP ಸ್ಕಾಲರ್ಶಿಪ್ ಪೆಂಡಿಂಗ್ ಅಲ್ಲಿ ಇರುತ್ತೆ. ಇದಕ್ಕೆ ಸಣ್ಣದೊಂದು ಸಲಹೆ ಏನಪ್ಪ ಅಂದರೆ, ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಆಫೀಸಲ್ಲಿ ಹೋಗಿ ವಿಚಾರಿಸಿ. SC ST OBC ಜನರಲ್ ಮೈನಾರಿಟಿ ಕೆಟಗರಿ ಅವರು ಏನಿದ್ರಲ್ವಾ, ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕಲ್ಲಿ SSP ಸ್ಕಾಲರ್ಶಿಪ್ ಆಫೀಸ್ಗಳು ಇರುತ್ತೆ. ಹಿಂದುಳಿದ ವರ್ಗದ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆ, ಮೈನಾರಿಟಿ ಇಲಾಖೆ ಅಂತೇಳಿ ಅಲ್ಲೋಗಿ ನೀವು SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿರ್ತೀರಲ್ವ, ಆ ಒಂದು ಪೇಜನ್ನು ತೊಗೊಂಡೋಗಿ ಏನು ಸಮಸ್ಯೆ ಆಗಿದೆ ಅಂತೇಳಿ ವಿಚಾರಿಸಿದ್ರೆ ಅಕ್ಯೂರೇಟ್ ಆಗಿ ಅವರು ತಿಳಿಸ್ತಾರೆ. ಓಕೆನಾ? ಇದಿಷ್ಟು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.